ರಕ್ಷಿತಾ ಅವ್ರ ವಿಚಾರದಲ್ಲಿ ನೀವು ಆಡಿದಂಥ ಪದನೂ ಕೂಡ ಒಂದು ರೀತಿ ಅಂದರೆ ಬೇರೆ ರೀತಿಯ ಅಭಿಪ್ರಾಯ ಮೂಡಕ್ಕೆ ಕಾರಣ ಆಯಿತು. ಜೊತೆಗೆ ಇಲ್ಲಿ ಅಶ್ವಿನಿ ಅವರು ಮತ್ತು ಜಾನ್ವಿ ಅವರು ಕೂಡ ಆ ರಕ್ಷಿತಾ ಅವರ ಮೇಲೆ ಮುಗಿಬಿದಂಥ ರೀತಿ, ಅವರು ನಡ್ಕೊಂಡಂಥ ರೀತಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅಣ್ಣ ಅಲ್ಲಿ ಅಂದರೆ ಅದೇನಾಗುತ್ತೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಒಂದು ಚಿಕ್ಕ ಹುಡುಗಿ ಇಷ್ಟು ಜೋರಾಗಿ ಮಾತಾಡ್ತಾರಲ್ಲ ಅಂತ, ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಇಷ್ಟು ದೊಡ್ಡವರು ಮೆಚೂರ್ಡ್ ಆ ಚಿಕ್ಕ ಹುಡುಗಿ ಮೇಲೆ ಜಗಳ ಆಡ್ತಾರಲ್ಲ ಅಂತ. ಅದರಲ್ಲಿ ಮೇ ಬಿ ಅದೇ ಇವ್ರು ಒಂಚೂರು ಜಾಸ್ತಿನೇ ಮಾಡೋದು ಅಂತ ನಾನು 2-3 ಸತಿ ಹೇಳಿದೆ. ಅಷ್ಟು ಮ್ಯಾಮ್ ನೀವು ತುಂಬ ಜಾಸ್ತಿ ಏನೋ ಮಾಡಿದ್ರಿ ಅನ್ಸುತ್ತೆ, ನೋಡಿ ಅಣ್ಣ ಚಿಕ್ಕ ಹುಡುಗಿ ಅಷ್ಟು ಮಾತಾಡೋದು ನಮಗೂ ಸಿಟ್ಟು ಬರಲ್ವಾ ಅಂತ. ಇವು ಬಂದಿದೆಯೋ ನಂಗೆ ಗೊತ್ತಿಲ್ಲ, ಅದೆಲ್ಲೋ ಒಂದು ಕಡೆ ಅದೇ ನನಗೆ ಈಗ ಆಚೆ ಬಂದಾಗ ನನ್ನ ವೈಫ್ ಹೇಳಿದ ಪ್ರಕಾರ ಇಲ್ಲ ಅವ್ರು ತುಂಬ ಜೋರಾಗಿ ಮಾತಾಡ್ಬಿಟ್ರು ಆ ಹುಡುಗಿ ಮೇಲೆ ಅಂತ ಹೇಳಿದ್ಮೇಲೆ ಗೊತ್ತು. ಅಲ್ಲಿ ಗೊತ್ತಾಗಲ್ಲ, ಅದು ಗೊತ್ತಾಗಿದ್ರೆ ಅವ್ರು ಯಾಕೆ ಮಾತಾಡ್ತಾರಣ್ಣ, ಸೇಫಾಗಿ ಆಡಕ್ಕೆ ನೋಡ್ತಾರಲ್ವ, ಅಲ್ಲಿ ಗೊತ್ತಾಗೋದಿಲ್ಲ ಅಣ್ಣ. ಪ್ರಮುಖವಾಗಿ ನಿಮ್ಮ ಪತ್ನಿ ನೀನೇ ಮಾತಾಡುವಾಗ ಹೇಳ್ತಾ ಇದ್ದಾರೆ, ಅಂದರೆ ಅವ್ರಿಗೋಸ್ಕರ ನೀವು ಬಿಗ್ ಬಾಸ್ಗೆ ಹೋಗಿದ್ರಿ, ಬಟ್ ಆದರೆ ಅಂದ್ಕೊಂಡ ರೀತಿಯಲ್ಲಿ ಜರ್ನೀಸ್ ಆಗಲಿಲ್ಲ. ಸೊ ಪತ್ನಿ ಸ್ಟೇಜ್ ಮೇಲೆ ಹೇಳಿದಾಗ ಹೇಗೆ ಅನಿಸ್ತಾಯಿತ್ತು, ಏನು ಅನಿಸ್ತು? ಅಣ್ಣ ಖಂಡಿತ ನನ್ನ ವೈಫಿಗೆ ಸಖತ್ ಇಷ್ಟ. ಅಂದರೆ ನನ್ನ ವೈಫ್ಗೆ ಸುದೀಪ್ ಸರ್ ತುಂಬ ಇಷ್ಟ. ಈ ಮೂಲಕ ನೋಡ್ಬೋದು, ಅವರು ಎಷ್ಟೋ ಸತಿ ನಂಗೆ ಕೇಳಿದರು. ಆಮೇಲೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದೆ, ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿಲ್ಲ ಅಂತಂದರೆ ನಾನು ಅವ್ರ ಹೈಟ್ಗೆ ಹಂಗೆಲ್ಲ ಇಲ್ವಲ್ಲ, ಅವ್ರ ಪಾತ್ರಗಳು ಸಿಗೋದು ಕಷ್ಟ ಅದರಲ್ಲಿ ಅಂತ ಅವ್ರು ತುಂಬ ಸತಿ ಹೇಳಿದ್ರು. ನೀನು ಬಿಗ್ ಬಾಸ್ಗೆ ಹೋದರೆ ನಾನು ಸುದೀಪ್ ಸರ್ ಜೊತೆ ಮಾತಾಡ್ಬೋದು ನೋಡ್ಬೋದು ಅಂತ, ಅದು ತುಂಬ ಸತಿ ಹೇಳ್ಕೊಂಡೇ ಇದ್ದರು. ಆಮೇಲೆ ಬಿಗ್ ಬಾಸ್ ತುಂಬ ದೊಡ್ಡ ಆಫರ್ ಅಣ್ಣ, ಅದು ಒಂದಿತ್ತು. ನಾನು ಹೆಂಡ್ತಿದ್ದು ಅರ್ಕೆ ತೀರ್ಸೋಕ್ಕೆ ಅಂತಲೂ ಆಗುತ್ತೆ ಅಂತೇಳಿ, ಅದಂತೂ ನಿಜ ಅಣ್ಣ, ಹೋಗಿದ್ದು. ಹೌದು. ಎಸ್, ಅವರು ಕೂಡ ಒಂದು ಮಾತು ಹೇಳಿದರು, ಅಂದರೆ ಒಂದಿಷ್ಟು ಜನರಿಂದ ಹೊರಗಡೆ ಬರಬೇಕಿತ್ತು, ಅಂದರೆ ಅಶ್ವಿನಿ ಅವರಿಂದ ಜಾನ್ವಿ ಅವರಿಂದ ಹೊರಗಡೆ ಬಂದಿದ್ದರೆ ಇನ್ನೊಂದಿಷ್ಟು ದಿವಸ ಇರ್ಬೋದಿತ್ತು ಅನ್ನೋವಂಥ ವಿಚಾರ. ಸೊ ನಿಮಗೆ ಅಲ್ಲಿ ಯಾವ ರೀತಿ ಅನಿಸ್ತಾ ಇತ್ತು? ಅಣ್ಣ ಈಗ ನೋಡಿ, ಅಲ್ಲಿ ಈ ಕಡೆ ರೂಮಲ್ಲಿ ಜಂಟಿ ರೂಮಲ್ಲಿ ಒಂದು 10 ಜನ ಅವರೆಲ್ಲ ಪ್ಯಾಕ್ಡ್ ಆಗಿ ಒಂದಿದ್ದಾರೆ. ಅದು ಯಾಕೆ ಆಚೆ ಗ್ರೂಪ್ ಅಂತ ಅನ್ನಿಸ್ತಿಲ್ಲ ಗೊತ್ತಿಲ್ಲ. ಈ ಕಡೆ ನಾವು ಇರೋದು ಒಂದು 4-5 ಜನ, ಇದು ಯಾಕೆ ಗ್ರೂಪ್ ಅಂತ ಅನ್ನಿಸ್ತಿದೆ ಗೊತ್ತಿಲ್ಲ. ನಾವು ಹೋಗಿದ್ದೆ ಒಂಟಿ ಅಂತ ಒಂದು ಟೀಮ್ ಆಗ್ಯಾಡ. ಫಸ್ಟ್ ಒಂಟಿ ಅನ್ನೋದೇ ಒಂದು ಟೀಮು, ಜಂಟಿ ಅನ್ನೋದೇ ಒಂದು ಟೀಮು. ಸೊ ನಾನು ಆ ಟೀಮ್ ಕೋರ್ ಟೀಮ್ ಥರ ಫಸ್ಟೇ 3 ವಾರ ಜೊತೆಲೇ ಇದ್ದಿದ್ದರಿಂದ ಅದೊಂಚೂರು ಹತ್ರ ಆಗಿತ್ತು. ಆಮೇಲೆ ಅವರೆಲ್ಲ ಆಲ್ಮೋಸ್ಟ್ ನನ್ನ ಏಜ್ ಗ್ರೂಪ್ ಅವರು, ನಮ್ಮ ಮಾತು ಅವ್ರಿಗೊಂಚೂರು ಅರ್ಥ ಆಗೋದು. ಇವ್ರು ನನಗಿಂತ 20 ವರ್ಷ ಚಿಕ್ಕವರು, 18 ವರ್ಷ ಚಿಕ್ಕವರು, ಆ ಥರದ್ದಿತ್ತು. ಅವರೆಲ್ಲ ಒಂದು ಮುಂಚೆಯಿಂದನೇ ಅವರೆಲ್ಲ ಪರಿಚಯ ಅಣ್ಣ, ಈ ಚಾನಲಲ್ಲಿ ಒಟ್ಟಿಗೆ ಇದ್ದಿದ್ದರಿಂದ ಅವರೊಂದು ತುಂಬ ಟೈಟಾಗಿ ಅದು ಒಂದಾಗಿತ್ತು. ಮೇ ಬಿ ಅಲ್ಲಿ ಗ್ರೂಪ್ಗಳಿದೆ ಅಣ್ಣ ಸಪ್ರೇಟ್, ಅದೇನು ನಮ್ದು ಮಾತ್ರ ಹಂಗೆ ಕಾಣಿಸಿರೋದು ಮೇ ಬಿ ಸ್ವಲ್ಪ ಜಾಸ್ತಿ ಇತ್ತೇನೋ. ಈಗ ನೀವು ಹೇಳೋ ಪ್ರಕಾರ ಅಂದರೆ ಈ ಚಾನಲಲ್ಲಿ ಇದ್ದವರು ಕೆಲಸ ಮಾಡಿರೋರಿಗೆ ಮತ್ತು ಅವರಿಗೆ ಬರುವಂಥ ಓಟ್ ವಿಚಾರದಲ್ಲಾಗಿರೋದು ಒಂದಿಷ್ಟು ಇಂಪಾರ್ಟೆನ್ಸ್ ಜಾಸ್ತಿ ಸಿಗುತ್ತೆ ಅನ್ನೋಂಥ ರೀತಿ ಸನ್ನಿವೇಶ ಕಂಡು ಬಂತ. ನೀವು ಹೊರಗಡೆಯಿಂದ ಹೋಗಿರೋರಿಗೆ ಆ ರೀತಿ ಒಂದಿಷ್ಟು ಡಿಫ್ರೆನ್ಸಿಯೇಷನ್ ಆಗುತ್ತೆ ಅನ್ನೋಂಥದ್ದು ಏನಾರು ಆಯ್ತಾ ಅಂತ? ಅಣ್ಣ ಖಂಡಿತ ಇಲ್ಲ, ಆ ಥರದ್ದು ರಾಂಗ್ ಅಸಂಪ್ಷನ್ ಅದು ಅಣ್ಣ. ಈಗ ಮಲ್ಲಮ್ಮ ಅವರು ಯಾವ ಚಾನಲಲ್ಲಿ ವರ್ಕ್ ಮಾಡಿದ್ದಾರೆ ಅಣ್ಣ, ಮಾಳು ಅವ್ರು ಯಾವ ಚಾನಲ್ ವರ್ಕ್ ಮಾಡಿದ್ದಾರೆ ಅಣ್ಣ, ಹಂಗೇನೂ ಇಲ್ಲ. ಅಲ್ಲಿ ಹೋದ್ಮೇಲೆ ಈಗ ಅಲ್ಲಿ ಬಂದೇ ಫೇಮಸ್ ಆದವ್ರು ಎಷ್ಟು ಜನ ಅಣ್ಣ. ಈಗ ಡ್ರೋನ್ ಪ್ರತಾಪ್ ಅವರು ಅಲ್ಲಿಗೆ ಬಂದಮೇಲೆ ಅವ್ರದ್ದು ಪರ್ಸ್ಪೆಕ್ಟಿವೇ ಚೇಂಜ್ ಆಗಿಲ್ವಾ? ಇಲ್ಲ, ಅದು ನಾನು ಒಪ್ಪೋದಿಲ್ಲ ಅಣ್ಣ.